ಕನ್ನಡ ಇಂಡಸ್ಟ್ರಿಯಲ್ಲಿ ರವಿಚಂದ್ರನ್ ಅವರಿಗೆ ಮತ್ತು ಅವರ ಸಿನಿಮಾಗಳಿಗೆ ಅವರದ್ದೇ ಆದ ಸಪರೇಟ್ ಫ್ಯಾನ್ ಬೇಸ್ ಇದೆ ಆ್ಯಂಡ್ ಅದಕ್ಕೆ ಕಾರಣ ಅವರು ಮಾಡಿದಂಥ ಸಿನಿಮಾಗಳು. ಬಟ್ ಇತ್ತೀಚೆಗೆ ರವಿಚಂದ್ರನ್ ಅವರ ಯಾವ ಸಿನಿಮಾಗಳು ಕೂಡ ಅವರ ಕೈಯನ್ನ ಹಿಡಿತಾ ಇಲ್ಲ. ಸೊ ಇವತ್ತು ನಾನು ರವಿಚಂದ್ರನ್ ಅವರು ಬೇರೆ ಭಾಷೆಯಿಂದ ರೀಮೇಕ್ ಮಾಡಿದಂಥ ಸಿನಿಮಾಗಳು ಯಾವ್ಯಾವು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಎಂಟ್ರಿ ಕೊಟ್ಟಿದ್ದೀರಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನ ಕೂಡ ಬಾರಿಸ್ಬಿಡಿ. ಏಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿ ಆಗ್ತಿರೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ, ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಪ್ರೇಮಿಗಳ ಸವಾಲ್ ಇದು 1984ರಲ್ಲಿ ಬಂದ ಸಿನಿಮಾ. 1983ರಲ್ಲಿ ಬಂದ ಉಯಿರುಳ್ಳವರೈ ಉಷಾ ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ ಇದು. ಪ್ರಳಯಾಂತಕ ಇದು ಕೂಡ 1984ರಲ್ಲೇ ಬಂದ ಸಿನಿಮಾ. 1984ರಲ್ಲೇ ಬಂದಂತಹ ತೀರ್ಪು ಎಂಕೈಲ್ ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ಸಾವಿರ ಸುಳ್ಳು ಇದು 1985ರಲ್ಲಿ ಬಂದ ಸಿನಿಮಾ. 1982ರಲ್ಲಿ ಬಂದ ಮನಲ್ ಕೈರು ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ ಇದು. ಪಿತಾಮಹ ಇದು ಕೂಡ 1985ರಲ್ಲೇ ಬಂದ ಸಿನಿಮಾ. 1982ರಲ್ಲೇ ಬಂದ ವಿಧಾತ ಅನ್ನೋ ಹಿಂದಿ ಭಾಷೆಯ ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ ಇದು. ನಾನು ನನ್ನ ಹೆಂಡತಿ ಇದು ಕೂಡ 1985ರಲ್ಲೇ ಬಂದ ಸಿನಿಮಾ. 1981ರಲ್ಲಿ ಬಂದ ನೇನು ಮಾ ಆವಿಡ ಅನ್ನೋ ತೆಲುಗು ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ ಇದು. ಪ್ರೇಮಲೋಕ ಇದು 1987ರಲ್ಲಿ ಬಂದ ಸಿನಿಮಾ. 1982ರಲ್ಲಿ ಬಂದ ಗ್ರೀಸ್ 2 ಅನ್ನೋ ಹಾಲಿವುಡ್ ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ ಇದು. ಸಂಗ್ರಾಮ ಇದು 1987ರಲ್ಲೇ ಬಂದಂಥ ಸಿನಿಮಾ. 1985ರಲ್ಲಿ ಬಂದ ಅರ್ಜುನ್ ಅನ್ನೋ ಹಿಂದಿ ಭಾಷೆಯ ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ ಇದು. ಬ್ರಹ್ಮ ವಿಷ್ಣು ಮಹೇಶ್ವರ ಇದು 1988ರಲ್ಲಿ ಬಂದ ಸಿನಿಮಾ. 1977ರಲ್ಲಿ ಬಂದ ಚಕ್ರವರ್ತಿ ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ ಇದು. ರಣಧೀರ ಇದು 1988ರಲ್ಲಿ ಬಂದ ಸಿನಿಮಾ. 1983ರಲ್ಲಿ ಬಂದ ಹೀರೋ ಎಂಬ ಹಿಂದಿ ಭಾಷೆಯ ಅಫಿಷಿಯಲ್ ರೀಮೇಕ್ ಸಿನಿಮಾ ಇದು. ಅಂಜದ ಗಂಡು ಇದು 1988ರಲ್ಲಿ ಬಂದ ಸಿನಿಮಾ. 1984ರಲ್ಲಿ ಬಂದ ತಂಬಿಕ್ಕೋ ಎಂದ ಊರು ಎನ್ನುವ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ ಇದು. ರಾಮಣ್ಣ ಶಾಮಣ್ಣ ಇದು 1988ರಲ್ಲೇ ಬಂದ ಸಿನಿಮಾ. 1987ರಲ್ಲಿ ಬಂದ ಚಿನ್ನ ತಂಬಿ ಪೆರಿಯ ತಂಬಿ ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ಸಿನಿಮಾ ಇದು. ಯುದ್ಧಕಾಂಡ ಇದು 1989ರಲ್ಲಿ ಬಂದ ಸಿನಿಮಾ. 1985ರಲ್ಲಿ ಬಂದ ಮೇರಿ ಜಂಗ್ ಅನ್ನೋ ಹಿಂದಿ ಭಾಷೆಯ ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ಯುಗ ಪುರುಷ ಇದು 1989ರಲ್ಲಿ ಬಂದ ಸಿನಿಮಾ. 1980ರಲ್ಲಿ ಬಂದ ಕರ್ಜ್ ಅನ್ನೋ ಹಿಂದಿ ಭಾಷೆಯ ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ಪೋಲಿ ಹುಡುಗ ಇದು 1989ರಲ್ಲೇ ಬಂದ ಸಿನಿಮಾ. 1986ರಲ್ಲಿ ಬಂದ ಕಲಿಯುಗ ಪಾಂಡವಲು ಅನ್ನೋ ತೆಲುಗು ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ಅಭಿಮನ್ಯು ಇದು 1990ರಲ್ಲಿ ಬಂದ ಸಿನಿಮಾ. 1989ರಲ್ಲಿ ಅಂಕುಶಂ ಎಂಬ ತೆಲುಗು ಭಾಷೆಯ ಸಿನಿಮಾ ಬಂದಿತ್ತು ಆ್ಯಂಡ್ ಅದರ ಅಫಿಷಿಯಲ್ ರೀಮೇಕ್ ಇದು. ರಾಮಾಚಾರಿ ಇದು 1991ರಲ್ಲಿ ಬಂದ ಸಿನಿಮಾ. 1991ರಲ್ಲೇ ಬಂದ ಚಿನ್ನ ತಂಬಿ ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ಹಳ್ಳಿ ಮೇಷ್ಟ್ರು ಇದು 1992ರಲ್ಲಿ ಬಂದ ಸಿನಿಮಾ. 1983ರಲ್ಲಿ ಬಂದ ಮುಂದನ್ನೈ ಮುಡಿಚ್ಚಿ ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ಗೋಪಿ ಕೃಷ್ಣ ಇದು 1992ರಲ್ಲಿ ಬಂದ ಸಿನಿಮಾ. 1962ರಲ್ಲಿ ಬಂದ ಪ್ರೊಫೆಸರ್ ಅನ್ನೋ ತಮಿಳು ಭಾಷೆಯ ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ಚಿಕ್ಕ ಯಜಮಾನ್ರು ಇದು ಕೂಡ 1992ರಲ್ಲೇ ಬಂದಂಥ ಸಿನಿಮಾ. 1992ರಲ್ಲೇ ಬಂದ ಚಿನ್ನ ಗೌಂಡರ್ ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ಶ್ರೀರಾಮಚಂದ್ರ ಇದು 1992ರಲ್ಲಿ ಬಂದ ಸಿನಿಮಾ. 1979ರಲ್ಲಿ ಬಂದ ಕಲ್ಯಾಣ್ ರಾಮನ್ ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ಗಡಿಬಿಡಿ ಗಂಡ ಇದು 1993ರಲ್ಲಿ ಬಂದ ಸಿನಿಮಾ. 1992ರಲ್ಲಿ ಬಂದಿದ್ದ ಅಲ್ಲರಿ ಮುಗುಡು ಅನ್ನೋ ತೆಲುಗು ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ಅಣ್ಣಯ್ಯ ಇದು 1993ರಲ್ಲಿ ಬಂದ ಸಿನಿಮಾ. 1987ರಲ್ಲಿ ಬಂದ ಯಂಗ ಚಿನ್ನು ರಸ ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ಮನೆದೇವ್ರು ಇದು ಕೂಡ 1993ರಲ್ಲೇ ಬಂದಂಥ ಸಿನಿಮಾ. 1981ರಲ್ಲಿ ಬಂದ ಮೌನಗೀತಂಗಳ್ ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ರಸಿಕ ಇದು 1994ರಲ್ಲಿ ಬಂದ ಸಿನಿಮಾ.
1992ರಲ್ಲಿ ಬಂದ ಸೀಂತಮೈ ಪಟ್ಟು ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ಪುಟ್ನಂಜ ಇದು 1995ರಲ್ಲಿ ಬಂದ ಸಿನಿಮಾ. 1972ರಲ್ಲಿ ಬಂದ ಪಟ್ಟಿಕಾಡ ಪಟ್ಟಣಂ ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ಚೆಲುವ ಇದು 1997ರಲ್ಲಿ ಬಂದ ಸಿನಿಮಾ. 1994ರಲ್ಲಿ ಬಂದ ಹೆಲೋ ಬ್ರದರ್ ಅನ್ನೋ ತೆಲುಗು ಭಾಷೆಯ ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ಯಾರೇ ನೀನು ಚೆಲುವೆ ಇದು 1998ರಲ್ಲಿ ಬಂದ ಸಿನಿಮಾ. 1996ರಲ್ಲಿ ಬಂದ ಕಾದಲ್ ಕೊಟ್ಟೈ ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ಮಾಂಗಲ್ಯಂ ತಂತು ನಾನೇನ ಇದು 1998ರಲ್ಲಿ ಬಂದ ಸಿನಿಮಾ. 1996ರಲ್ಲಿ ಬಂದ ಪವಿತ್ರ ಬಂಧಂ ಅನ್ನೋ ತೆಲುಗು ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ಪ್ರೀತ್ಸೋತ್ತಪ್ಪ ಇದು 1998ರಲ್ಲಿ ಬಂದ ಸಿನಿಮಾ. 1996ರಲ್ಲಿ ಬಂದ ನಿನ್ನೆ ಪೆಳ್ಳಾಡ್ತಾ ಅನ್ನೋ ತೆಲುಗು ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ರವಿಮಾಮ ಇದು 1999ರಲ್ಲಿ ಬಂದ ಸಿನಿಮಾ. 1988ರಲ್ಲಿ ಬಂದ ಎಂತಂಗಚ್ಚಿ ಪರಿಚವ ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ಸೊ ಇದು ಪಾರ್ಟ್ 1 ವಿಡಿಯೋ. ಪಾರ್ಟ್ 2 ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕೆಳಗಡೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.